ನಮಸ್ಕಾರ. ಇವತ್ತು ನಾವು ಇಲ್ಲಿ ಸೇರಿರುವ ಅಂತ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮ ಮತ್ತು ದೀರ್ಘ ಸುಮಂಗಲಿ ಭವದ ಪೂರ್ವಭಾವ ಸಭೆ. ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ಈಗ ನಾವು ಬೇರೆ ಪಂಚಾಯತಿಗಳೆಲ್ಲ ಮಾಡಿದ್ದೀವಿ. ನಿಮ್ಮ ಹೋಬಳಿಯಲ್ಲಿ ಯಾವುದೂ ಇದುವರೆಗೂ ಮಾಡಿಲ್ಲ. ಈಗ ನಿಮ್ಮ ಹೋಬಳಿಯಲ್ಲಿ 6 ಪಂಚಾಯತಿಗಳು ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಾವು ಈಗ ಪ್ಲ್ಯಾನ್ ಮಾಡಿದ್ದೀವಿ. 6 ಪಂಚಾಯತಿಗಳು ಒಂದು ಕಡೆ ಸೇರಿಬಿಟ್ಟು ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಹೆಣ್ಣು ಮಕ್ಕಳನ್ನ ಹೆಂಗೆ ಕರ್ಕೊಂಡು ಬರಬೇಕು ಅಂತ, ಯಾಕಂದರೆ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಇದ್ದರೆ ಮಾತ್ರ ಹೆಣ್ಮಕ್ಳು ಬರೋಕ್ಕೆ ಅವಕಾಶ ಆಗೋದು. ಅದರಿಂದ ಈ ಡೇಟ್ ನೆಕ್ಸ್ಟ್ ಮಂತ್ ಡೇಟ್ ಇರುತ್ತೆ. ಈಗ ನಾವೆಲ್ಲ ನಮ್ಮ ಸೀನಣ್ಣ ಹೇಳ್ದಂಗೆ ಎಲ್ಲ ಹಳ್ಳಿಗಳಿಗೂ ಹೋಗ್ಬಿಟ್ಟು ನಮ್ಮ ಪಕ್ಷದ ಪ್ರಚಾರ, ಆಮೇಲೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಚಾರ, ಈ ದೀರ್ಘ ಸುಮಂಗಲಿ ಬಗ್ಗೆ ಎಲ್ಲ ಹಳ್ಳಿಗಳಿಗೂ ನಮ್ಮ 6 ಪಂಚಾಯತಿಗಳಲ್ಲಿ ಏನಿದೆಯೋ ಎಲ್ಲ ಊರುಗಳಿಗೂ ಹೋಗ್ಬಿಟ್ಟು ನಂತರ ನಾವು ದಿನಾಂಕವನ್ನು ನಿಗದಿಪಡಿಸ್ತೀವಿ. ಅದು ನೆಕ್ಸ್ಟ್ ಮಂತ್ ಇರುತ್ತೆ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲೇ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ನೀವು ಹೆಣ್ಣು ಮಕ್ಕಳನ್ನೆಲ್ಲ ಎಲ್ಲರನ್ನೂ ಕರ್ಕೊಂಬರ್ಬೇಕು. ಇನ್ನು ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಬರ್ತಾ ಇರುವಂಥ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗ ನೋಡಿ, ಈಗ ನಮ್ಮ ಹಳ್ಳಿಗಳಲ್ಲಿ ಎಲ್ಲರೂ ಹೆಚ್ಚು ಕಮ್ಮಿ 70-80%, 90% ಬಡವರೇ ಇದ್ದಾರೆ. ನೀವು ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ, ಬಡವರೇ ಇದ್ದಾರೆ. ಆದರೆ ಅವ್ರಿಗೆ 2,000 ಬರ್ತಾ ಇದೆಯಲ್ಲ, ಆ 2,000ದಿಂದ ಏನಕ್ಕೋ ಹಾಸ್ಪಿಟ್ಲ್ ಖರ್ಚಿಗೋ ಇಲ್ಲ ಯಾರಾದರೂ ಗಂಡಸರು ಸಂಪಾದನೆ ಮಾಡದೇ ಇದ್ದಾಗ ಆ ಮಕ್ಕಳಿಗೋ ಸ್ಕೂಲ್ ಫೀಸ್ಗೋ ಏನಕ್ಕಾಗುತ್ತೆ. ಅದಲ್ಲದೆ ಈಗ ನಾವು ಎಲ್ಲಾದರೂ ಹೋಗ್ತಾರೆ, ಬಸ್ ಚಾರ್ಜ್ ಇರಲ್ಲ, ಬಸ್ಸಲ್ಲಿ ಚಾರ್ಜ್ ತಗೊಳ್ಳ. ಅದೇ ಬಸ್ ಚಾರ್ಜ್ ತಗೊಳಂಗಿದ್ರೆ ಆವಾಗ ನೀವು ನಿಮ್ಮ ಹೆಂಡ್ತಿರ್ಗೋ ಅಕ್ಕ ತಂಗಿರ್ಗೋ ದುಡ್ಡು ಕೊಡ್ಬೇಕಲ್ವಾ? ಅದು ಉಳಿದೋಯ್ತಲ್ವಾ? ಅದು ಉಳಿತಾ ಇಲ್ವಾ? ಉಳೀತು. ಯಾರಾದರೂ ಇಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹೆಣ್ಮಕ್ಳಿಗೆ ಕೆಲಸಕ್ಕೆ ಹೋದಾಗ ಅವ್ರು ಬಸ್ ಚಾರ್ಜ್ ಕೊಡಲ್ಲ. ಆವಾಗ ಸಂಬಳದಲ್ಲಿ ಇನ್ನೂ ಹೆಚ್ಚಿಗೆ ಉಳಿತಾ ಇಲ್ವಾ? ಉಳೀತು. ಅದು ಎಲ್ಲ ರೀತಿಯೂ ನಾವು ಆಲೋಚನೆ ಮಾಡಿದಾಗ ನಾವು ಮನೆಗೆ ಆದಾಯ ಬರುತ್ತಾ ಇಲ್ವಾ? ಅಲ್ಲಿಗೆ ಆದಾಯ ಇಲ್ವಾ? ಈ ರೀತಿ ನಾವು ವಿದ್ಯಾರ್ಥಿಗಳೀಗ ಎಜುಕೇಶನ್ ಮಾಡಿಕೊಂಡು ಈಗ 3 ವರ್ಷ ಆದಮೇಲೆ ಮನೆಯಲ್ಲಿ ಇರ್ತಾರೆ ಅಂಥವ್ರಿಗೆ 3,000ವರೆಗೂ ದುಡ್ಡು ಕೊಡ್ತಾ ಇದ್ದಾರೆ. ಅದೊಂದು, ಕರೆಂಟ್ದೊಂದು, ಆಮೇಲೆ ಅಕ್ಕಿದೊಂದು ನಿಮಗೆ ಫ್ರೀಯಾಗಿ ಬರ್ತಾ ಇದೆ. ಇದೆಲ್ಲ ಸೇರಿಕೊಂಡ್ರೆ ಒಟ್ಟಿಗೆ ಉಳಿತಾಯ ಆಗುತ್ತೆ. ಉಳಿತಾಯ ಆದಾಗ ನಮ್ಗೆ ಜೆಂಟ್ಸ್ಗಳ್ದಂಗೆ ಅಲ್ವಾ? ಇಲ್ಲ ಅಂದರೆ ಇದೆಲ್ಲಕ್ಕೆಲ್ಲ ನೀವೇ ತಾನೇ ಖರ್ಚು ಮಾಡೋದು. ಅಲ್ಲಿಗೆ ಮನೆ ಭಾರ ಹೊರಗೆ ಕಮ್ಮಿ ಆದಂಗೆ. ಅದರಿಂದ ಸರ್ಕಾರದಿಂದ ನಾನಾ ರೀತಿಯ ನಮಗೆ ಅನುಕೂಲ ಇದೆ. ಆದರೆ ಬೇರೆ ಪಕ್ಷದವರು ಏನೋ ಬಂದು 500 ರೂಪಾಯಿ 1,000 ರೂಪಾಯಿ ಕೊಟ್ಟು ಓಟ್ ಕೇಳ್ತಾರೆ. ಅದೆಲ್ಲ ಗಮನ ಕೊಡಬೇಡಿ. ಆಮೇಲೆ ನಮ್ಮ ಇದು ನರೇಗಾ ಬಗ್ಗೆ ನಮ್ಮ ಅಣ್ಣ ಹೇಳಿದ್ರು. ಆ ನರೇಗಾ ಬಗ್ಗೆ ಕೂಡ ಗ್ರಾಮ ಮಟ್ಟದಲ್ಲಿ ಹೆಂಗೆ ಡೆವಲಪ್ಮೆಂಟ್ ಆಗ್ತಾ ಇತ್ತು ನಿಮಗೆ ಗೊತ್ತಿದೆ. ಈಗ ನಿಲ್ಲಿಸಿದ್ದಾರೆ, ಅರ್ಥ ಆಯ್ತಾ? ಅದನ್ನು ನೀವು ಪ್ರತಿಭಟಿಸಬೇಕು. ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಊರೂರು ಹೋಗಿ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲದಕ್ಕೂ ಇಂಪಾರ್ಟೆಂಟು ನಮಗೆ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮ ನಾವು ನೆಕ್ಸ್ಟ್ ಮಂತ್ ಇಟ್ಕೊಂಡಿದ್ದೀವಿ. ಎಲ್ಲ ಅಕ್ಕ ತಂಗಿರನ್ನ ನೀವು ಕರ್ಕೊಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾನು 2028ಕ್ಕೆ ಅಲ್ಲ ಮುಂಚಿತವಾಗಿ ಗೊತ್ತಿಲ್ಲ, 2028ಕ್ಕಂತೂ ಎಲೆಕ್ಷನ್ ಇದ್ದೇ ಇರುತ್ತೆ. ಆ ಎಲೆಕ್ಷನಲ್ಲಿ ನಾನು ಅಸೆಂಬ್ಲಿಗೆ ನಾನು ಅಭ್ಯರ್ಥಿಯಾಗಿ ನಿಲ್ತೀನಿ. ನೀವು ನಿಮ್ಮ ಸ್ನೇಹಿತರ ತಾನು ಎಲ್ಲರೂ ನೀವು ನನಗೆ ಓಟ್ ಹಾಕಿ ಗೆಲ್ಲಿಸಬೇಕು. ನಾನು ಇವಾಗಲಿಂದಾನೇ ನಾನು ಓಟ್ ಕೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ನೀವೆಲ್ಲರೂ ಗೆಲ್ಲಿಸಬೇಕು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಕೂಡ ಯಶಸ್ವಿ ಮಾಡಿಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಅನ್ಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ದೀರ್ಘ ಸುಮಂಗಲಿ ಭವದ ಮಹಾ ದೊಡ್ಡ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಕುಡುಮಲೆ ಗ್ರಾಮದಲ್ಲಿ, ಅದು ನಮ್ಮ ಕೇಂದ್ರ ಬಿಂದುವಾದಂಥ ಕುಡುಮಲೆ ಗ್ರಾಮದಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಬೃಹತ್ತಾಗಿ ಆಯೋಜನೆ ಮಾಡಲು ನಿರ್ಧರಿಸಿರ್ತಾರೆ. ಅದರ ಒಂದು ಅಂಗವಾಗಿ ನಮ್ಮ ಕುಡುಮಲೆ ಗ್ರಾಮದಲ್ಲಿ ಪೂರ್ವಭಾವಿ ಸಭೆಗೆ 2028ರ ಶಾಸಕ ಸ್ಥಾನದ ಅಭ್ಯರ್ಥಿಯಾದಂಥ ಆದಿನಾರಾಯಣನವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಆಗಮಿಸಿದ್ದಾರೆ. ಎಲ್ರಿಗೂ ನಮ್ಮ ಕುಡುಮಲೆ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ಮಾತಾಡ್ತಾರೆ ಇವರು ಈ ಒಂದು ಕಾರ್ಯಕ್ರಮನ ಕುರಿತು ನಮ್ಮ ಫೈರ್ ಬ್ರ್ಯಾಂಡ್ ಕೊತ್ತೂರು ಸರಿ ನಮ್ಮ ಗುಜನಹಳ್ಳಿ ಮಂಜಣ್ಣ ಒಂದೆರಡು ಮಾತುಗಳನ್ನ ಮಾತಾಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕಾಂಗ್ರೆಸ್ ಪಾರ್ಟಿಗೆ ನಾರಾಯಣ್ಗೆ ಕೊತ್ತೂರು ಮಂಜುನಾಥ್ಗೆ ನಮ್ಮ ಮುಳಬಾಗಲ್ ತಾಲೂಕು ಮೂಡೂರು ಬಾಗಿಲು ಆದಂತ ಮುಳಬಾಗಲು ಕೂಡುಮಲೆ ವಿಘ್ನೇಶ್ವರ ಸನ್ನಿಧಿಯಲ್ಲಿ ದರ್ಶನ ಮಾಡಿಕೊಂಡು ನಮ್ಮ ದುಕ್ಷದ್ರ ಹೋಬಳಿ ಜೆಡ್ಪಿ ಸೆಕ್ಷನ್ ಏನು 6 ಗ್ರಾಮ ಪಂಚಾಯತಿಗಳಿದೆಯೋ ಅದನ್ನ ಊರೂರು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮಕ್ಕೆ ಊರೂರು ಹೋಗ್ಬೇಕು ಅಂತೇಳಿ ಏನ್ ನಮ್ಮ ಹೋಬಳಿಯವರು ಸೇರಿದ ತೀರ್ಮಾನ ಮಾಡಿದೀವೋ ಅದು ಮೊಟ್ಟ ಮೊದಲನೇದಾಗಿ ವಿನಾಯಕನ ದರ್ಶನ ಪಡೆದು ಮೊಟ್ಟ ಮೊದಲನೇದಾಗಿ ನಿಮ್ಮ ಗ್ರಾಮದಲ್ಲೇ ಸಭೆ ಮಾಡಿ ಈ ಸಭೆ ನಂತರ ಎಲ್ಲಾ ಗ್ರಾಮಗಳಿಗೂ ಕೂಡ ಕುಡುಮಲೆ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮಗಳಿಗೂ ಕೂಡ ಹೋಗುವಂತ ಇವತ್ತು ಟೈಮ್ ಫಿಕ್ಸ್ ಆಗಿದೆ. ಇದು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಹಾಗೂ ಪಕ್ಷದ ಸಂಘಟನೆ ಹಾಗೂ ದೀರ್ಘ ಸುಮಂಗಲಿ ಭಾವ ಇದು ಎರಡು ಸಂಬಂಧ ಬರ್ತದೆ. ಪಕ್ಷದಲ್ಲಿ ಇವತ್ತು ಕುಡುಮಲೆಯಲ್ಲಿ ಸೇರಿದ್ದೀವಿ. ಇದಕ್ಕೆ ಮುಖ್ಯವಾಗಿ ಕೂಡ ಒಂದು 10 ಈ ದೊಡ್ಡ ಗ್ರಾಮ ಇದು ಸುಮಾರು ಒಂದು ಲೇಡೀಸ್ ಅಂದ್ರೆ 1,000 ಜನ ಇರ್ತಕ್ಕಂಥದ್ದು, ಇನ್ನೊಂದು 1,000 ಜೆಂಟ್ಸ್ ಇರ್ತಕ್ಕಂಥ 2,000 ಓಟ್ ಇರ್ತಕ್ಕಂಥದ್ದು. ಮಿನಿಮಮ್ ಅವರು ಲೇಡೀಸ್ ಕರೆಸಬೇಕಾಗಿತ್ತು. ನಾವು ಹೇಳಿದ್ವಿ ಗಣೇಶ ಒಂದು ಮಿನಿಮಮ್ 50 ಜನ ಆದ್ರೂ ಇರ್ಬೇಕಾಗಿತ್ತು. ನಮ್ಮ ಪ್ರೋಗ್ರಾಮು ಲೇಡೀಸ್ ಪ್ರೋಗ್ರಾಮ್ ದೀರ್ಘ ಸುಮಂಗಲಿ ಭಾವ ಹಾಗೂ ಪಕ್ಷದ ಸಂಘಟನೆ ಮಾಡಕ್ಕೆ ಎಲ್ಲಾ ಕ್ಯಾಸ್ಟ್ಗಳಲ್ಲಿ ಕೂಡಿರ್ತಕ್ಕಂಥ ಮುಖಂಡರುಗಳು, ಎಲ್ಲಾ ಜಾತಿಗಳಲ್ಲಿ ಇರ್ತಕ್ಕಂಥ ಮುಖಂಡರುಗಳು, ಅದು ಸಂಘಟನೆ ಹಾಗೂ ಲೇಡೀಸ್ ಪ್ರೋಗ್ರಾಮ್ಗೆ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗಿತ್ತು. ನೀವು ಲೇಡೀಸ್ ಸೇರಿಲ್ಲ, ಮತ್ತೆ ಇನ್ನೊಂದು ದಿವಸ ಲೇಡೀಸ್ ಸೇರುವಾಗ ಬರ್ಬೇಕಾಗ್ತದೆ. ಯಾಕೆಂತಂದ್ರೆ ಏನು ಒಂದು ನಿಮ್ಮೂರಲ್ಲೇ ಮಿನಿಮಮ್ ಅಂತಂದ್ರೆ ಒಂದು 500ರಿಂದ 700 ಜನ ಅಷ್ಟು ಲೇಡೀಸ್ ನ ಪ್ರೋಗ್ರಾಮ್ ಕರ್ತರ್ಬೇಕಾಗ್ತದೆ. ಅವಾಗ ಅವ್ರಿಗೆ ಏನು ವಿಷಯ ಗೊತ್ತಿರಲ್ಲ. ನಾವು ಹೇಳಿದ್ರೆ ಅವ್ರು ಬಂದ್ಬಿಡಲ್ಲ. ಹೆಂಗ್ಸ್ ಹೇಳ್ಕೊಟ್ರೆ ಬರ್ತಾರೆ, ಪ್ರೋಗ್ರಾಮ್ ಸಕ್ಸಸ್ ಮಾಡ್ತಾರೆ. ಅದರಿಂದ ಏನು ಇವಾಗ ಪ್ರೋಗ್ರಾಮ್ ಅಂತಂದ್ರೆ ಪ್ರತಿ ಗ್ರಾಮದಲ್ಲಿ ನಾವು ಏನು ಉಳುಕು ತಳ್ಕೊಂಡಿರ್ತದ ಆ ಸಂಘಟನೆ ಬಗ್ಗೆ ಮಾತಾಡ್ಕೊಂಡು ಇವಾಗ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರು, ನಮ್ಮ ಎಲ್ಲಾ ಕುಡುಮಲೆ ಗ್ರಾಮದ ಮುಖಂಡರುಗಳು ಎಲ್ಲರೂ ಸೇರಿ ಇನ್ನ ಯಾರನ್ನ ಬರದೇ ಇದ್ರೆ ನೋಡ್ಕೊಂಡು ನಾವು ಪ್ರೋಗ್ರಾಮ್ ಅಷ್ಟೊಳಗಾಗಿ ಸಂಘಟನೆ ಎಲ್ಲ ಕಟ್ಕೊಂಡು ನೀವು ಸುಮಾರು ನನಗೆ ಗೊತ್ತಿದ್ ಮಾತ್ರ ನೀವು ಸುಮಾರು ನಿಮ್ಮೂರಿಂದಾನೇ ನನಗೆ ಗೊತ್ತಿದ್ ಮಾತ್ರ ಒಂದು 700ರಿಂದ 800 ಜನ ಲೇಡೀಸ್ ನಮ್ಮ ಪ್ರೋಗ್ರಾಮ್ ಫಿಕ್ಸ್ ಆದಾಗ ಬರ್ಬೇಕಾಗ್ತದೆ. ಅದಕ್ಕೆ ಲೇಡೀಸ್ಗೆ ಯಾವ ರೀತಿ ಕರ್ಕೊಂಡ್ ಬರ್ಬೇಕಂತ ಲೇಡೀಸ್ ಕೂಡ ನಾವು ಒಂದು ಪ್ರೋಗ್ರಾಮ್ ಒಂದು ಟ್ರೈನಿಂಗ್ ಕೊಡ್ತೀವಿ, ಸಪ್ರೇಟ್ ಆಗಿ ಒಂದು ಟ್ರೈನಿಂಗ್ ಕೊಡ್ತೀವಿ. ಈ ಪ್ರೋಗ್ರಾಮು ದೀರ್ಘ ಸುಮಂಗಲಿ ಭಾವ ಅಂತಂದ್ರೆ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ನೂತನವಾಗಿ ಅಧ್ಯಕ್ಷರಾದ ಮೇಲೆ ಇದು ಮೊಟ್ಟ ಮೊದಲನೇದಾಗಿ ಸಭೆ ಮಾಡ್ತಾ ಇದ್ದೀವಿ. ಏನು ನಮ್ಮ ದೀರ್ಘ ಸುಮಂಗಲಿ ಭಾವ ಅದು ನಮ್ಮ 6 ಗ್ರಾಮ ಪಂಚಾಯತಿಗಳು ಸೇರಿರೋದ್ರಿಂದ ನಮ್ಮ ದುರ್ಸಂದ್ರ ಹೋಬಳಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿ ಇದು ಇಡೀ ಸ್ಟೇಟ್ಗೆ ಲೆಕ್ಕ ಬರಬೇಕು ಅಂತೇಳಿ ಅಂತ ಕಾರ್ಯಕ್ರಮ ಮಾಡ್ಬೇಕಾಗಿರೋದ್ರಿಂದ ಪ್ರತಿ ಗ್ರಾಮದ ಮುಖಂಡರುಗಳು ಲೀಡರ್ಗಳು ಸಹ ಇದನ್ನ ಮುತುವರ್ಜಿಯಾಗಿ ವಹಿಸ್ಬೇಕು. ಏನೋ ಬಂದ್ರು ಹೋದ್ರು ಆಯ್ತು ಬಿಡಪ್ಪ ಅನ್ನೋ ನಿಜವಾಗ್ಲೂ ಬೇಡ. ಎಲ್ಲರೂ ಕೂಡ ಸೇರಿ ಇದನ್ನ ಒಗ್ಗಟ್ಟಿಂದ ಮಾಡ್ಬೇಕಾಗ್ತದೆ. ಅದರಿಂದ ನೀವು ಏನು ಒಗ್ಗಟ್ಟಿಂದ ಮಾಡ್ಬೇಕಾಗ್ತದೆ ಅಂತಂದ್ರೆ ಏನ್ ಈ ಪ್ರೋಗ್ರಾಮ್ ಪ್ರತಿ ಮನೆಗೆ ಸೇರ್ಬೇಕಾಗ್ತದೆ, ಪ್ರತಿ ಮನೆಗೂ ಸೇರ್ಬೇಕಾಗ್ತದೆ. ಈ ಪ್ರೋಗ್ರಾಮ್ ದೀರ್ಘ ಸುಮಂಗಲಿ ಭಾವ ಅನ್ನೋ ಪ್ರೋಗ್ರಾಮು ಪ್ರತಿ ಮನೆಗೆ ಸೇರ್ಬೇಕಾಗ್ತದೆ. ಅದರಿಂದ ಈ ಪ್ರೋಗ್ರಾಮು ಸಕ್ಸಸ್ ಮಾಡ್ಬೇಕು ಅಂತೇಳಿ ಈ ಕುಡುಮಲೆ ಗ್ರಾಮಸ್ಥರು ಹಾಗೂ ಕುಡುಮಲೆ ಗ್ರಾಮ ಪಂಚಾಯತಿಗೆ ಸೇರಿರ್ತಂತ ಎಲ್ಲ ಮುಖಂಡರುಗಳು, ನಾವೇನು ಈ ತಾಲೂಕಾದ್ಯಂತ ಎಲ್ಲ ನಮ್ಮ ಮುಖಂಡರುಗಳು ಬಂದಿದ್ದಾರೋ ಅವ್ರಿಗೂ ಸಹ ನಾನು ವಂದನೆಗಳು ಸಲ್ಲಿಸುತ್ತಾ, ಇದೇ ರೀತಿ ಈ ಕುಡುಮಲೆಯಲ್ಲಿ ಯಾವ ರೀತಿ ಜನ ಸೇರಿರ್ತಾರೋ ಪ್ರತಿ ಊರಕ್ಕೂ ಹೋಗಿ ಪ್ರತಿ ಊರಲ್ಲಿ ಏನ್ ಇವತ್ತು ನಮ್ಮ ಕುಡುಮಲೆ ಗ್ರಾಮ ಪಂಚಾಯತಿ ಮುಖಂಡರು ಬಂದಿದೀವೋ ಪ್ರತಿ ಊರಲ್ಲಿ ಕೂಡ ಲೇಡೀಸ್ 10 ಜನ ಸೇರ್ಬೇಕು ಅಂತೇಳಿ ಹೇಳ್ತಾ, ಯಾರಾದ್ರೂ ಇವಾಗ ನಮ್ಮ ದುಕ್ಸಂದ್ರ ತಾವರೆಕೆರೆಗೆಲ್ಲ ಹೋಗ್ತೀವಿ, ನೀವು ಅವ್ರಿಗೆ ಮೊದಲೇ ಹೇಳಿರ್ಬೇಕು ಅಂತ ಹೇಳಿ ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಕೆಲವಾರು ಮೀಟಿಂಗ್ಗಳು ಪೂರ್ವಭಾವಿ ಸಭೆಗಳೆಲ್ಲ ನಡೆದಿದೆ. ಇವತ್ತಿನ ದಿನ ಗ್ರಾಮ ನಡಿಗೆ ಅಂತೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಮಾತಾಡಿಕೊಂಡು ಸ್ವಾಮಿ ವಿಘ್ನೇಶ್ವರ ವಿನಾಯಕನ ಆಶೀರ್ವಾದ ಪಡೆದು ಮತ್ತು ನಮ್ಮ ಚಮಕೇಶ್ವರ ಆಶೀರ್ವಾದ ಪಡೆದು ಈ ಒಂದು ಕುರುಡುಮಲೆಯಿಂದ ಈಗ ದೊರ నువ్వే కనెక్ట్ చేస్తావు బ్లాక్ ప్రెసిడెంట్ కి ఎట్లా ఇట్లేనా లేదు సరిగా ఉంది. ಇವತ್ತೊಂದು ದಿನ ಚಂದ್ರಕೇಶವನ ಆಶೀರ್ವಾದ ಪಡೆದು ನಮ್ಮ ಮುಸ್ಲಿಂ ಬಾಂಧವರ ಎಲ್ಲ ಸೇರಿದ್ರ ಅವರ ಆಶೀರ್ವಾದನು ಪಡೆದು 16
ಅವರು ಆರ್ಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. 28ಕ್ಕೆ ಅಭ್ಯರ್ಥಿ ಅವರೇ ಅಂತ ಪಕ್ಷ ನಮ್ಮ ಘೋಷಣೆ ಮಾಡುತ್ತೆ. ಇಲ್ಲಿಂದ ಈ ಮಹಾನುಭಾವರಿಂದ ಆಶೀರ್ವಾದ ಪಡ್ಕೊಂಡು ಈ ಒಂದು ಕೂಡುಮಲೆ ಇವತ್ತು ಗ್ರಾಮ ಪಂಚಾಯಿತಿ ಮತ್ತೆ ಆಗರ ಮುಡೇನೂರು 6 ಗ್ರಾಮ ಪಂಚಾಯಿತಿಗಳು, ಉತ್ತನೂರು, ಹನುಮನಹಳ್ಳಿ, ಇದೆಲ್ಲ ಈ 6 ಗೊಲ್ಲಹಳ್ಳಿ, ಈ 6 ಗ್ರಾಮ ಪಂಚಾಯಿತಿಗಳು ಸೇರಿ ಒಂದು ಜಾಗದಲ್ಲಿ ದೀರ್ಘ ಸುಮಂಗಲಿ ಭವ ಅಂತೇಳಿ ಮಾಡಬೇಕು. ಇದು ಹೆಂಗಸರು ಬರಬೇಕಾದ ಜವಾಬ್ದಾರಿ. ಆದ್ರೆ ಗಂಡಸರು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಹೆಂಗಸರನ್ನು ಬರಮಾಡ್ಕೊಳ್ಬೇಕು. ದಯವಿಟ್ಟು ಮನೆಗಳಲ್ಲಿ ಹೇಳ್ಬೇಕು, ಅವ್ರವ್ರ ಮನೆಗಳಲ್ಲಿ ನೀವು 4-5 ಜನ ಕರ್ಕೊಳ್ಳಿ, ನಾವು ಬೇಕಾದವ್ರನ್ನ. ಈ ಒಂದು ಕಾರ್ಯಕ್ರಮ ಇದು ನಂಬುದು. ಅವ್ರು ಆದಿನಾರಾಯಣ ಏನೋ ಅರಿಶಿನ ಕುಂಕುಮ ಬಳೆ ತೆಂಗಿನಕಾಯಿ ಎಲ್ಲ ಕೊಡ್ತಾ ಇದ್ದಾರೆ, ಒಳ್ಳೆ ಊಟನೂ ಹಾಕ್ತಾರೆ. ಇದು ನಾವು ಹೋಗಿ ಬರ್ಬೇಕು ಅಂತೇಳಿ ಅವ್ರು ಮುಂಜಾಗ್ರತೆ ಆಗಿ ಎಚ್ಚರಿಕೆ ಕೊಟ್ಟರೆ ಅವ್ರು ಇನ್ನೊಂದು 4 ಜನ ಕರ್ಕೊಂಡು ಬಂದು ಸುಮಾರು 6,000ರಿಂದ 8,000 ಸೇರ್ಬೋದು ಅನ್ಸುತ್ತೆ. ಜಾಗ ಕೂಡ ಒಳ್ಳೆ ಜಾಗ ನೋಡಿ ಆಯ್ಕೆ ಮಾಡಿ ಮಾಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ಸೀನವನ್ನು ಬಂದಿದ್ದಾರೆ, ನಮ್ಮ ಸಾಮ್ರಾಟ್ ಪಿಲ್ಲಿ ಗಾಂಧಿ ಅಣ್ಣ ಬಂದಿದ್ದಾರೆ, ಎಲ್ಲರೂ ರಾಜೇಂದ್ರ ಗೌಡ, ನಮ್ಮ CVM ಗೋಪಾಲ್ CPM ಮಂತ್ರಿ ಇಲ್ಲ, ಕಾಂಗ್ರೆಸ್ ಅದು, ಕಾಂಗ್ರೆಸ್ ಗೋಪಾಲು, ಮೂಡ ಅಧ್ಯಕ್ಷರಾದ ಸುಹಾಸು, ನಮ್ಮ ಅಜಯ್ ರೆಡ್ಡಿ, ಎಲ್ಲರೂ ಶಂಕರು ಎಲ್ಲರೂ ಬಂದಿದ್ದಾರೆ. ಇನ್ನೊಬ್ರು ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಅಮಾನುಲ್ಲಾ ಸಾಬ್ರವರು ಮತ್ತು ವೆಂಕಟೇಶ್ ಗೌಡರು, ಎಲ್ಲರೂ ಸರ್ವಂಗೌಡರು ಎಲ್ಲರೂ ಬಂದಿದ್ದಾರೆ. ಅನಿತಾ ಬಾಸ್ಬೇಡ್ರಿ, ಸತೀಶು, ನಮ್ಮ ರಾಜು, ನಾರಾಯಣ ರೆಡ್ಡಿ, ಊಟ ಹಾಕ್ದವ್ರು ಅವರೆಲ್ಲ ಇವತ್ತು ಮುತ್ತಗೌಡರು ಎಲ್ಲ ಇಲ್ಲಿ ಮಂಜುನಾಥ್. ನಮ್ಮ 5 ಗ್ಯಾರಂಟಿ ಇದು ಮರಿಬೇಡಿ, ಅಲ್ಲಿ ಇವನು ಬೀಳಲೇಬೇಡಿ. 5 ಗ್ಯಾರಂಟಿ ತಾಲೂಕಿನಲ್ಲಿ ಏನಾದ್ರು ಇದೆ ಅಂದ್ರೆ ಅದನ್ನ ಹಿಡ್ಕೋಬೇಕು ನೀವು, ಮುಲಾಜ ಇಲ್ಲ ಇದ್ರ 5 ಗ್ಯಾರಂಟಿ ಇಟ್ಕೊಂಡು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಇವತ್ತು ಬಂದಿದ್ದಾರೆ. ಅವ್ರ ಹೆಸರು ಜಮೀರ್ ಅಹಮದ್. ನಿನ್ನ ನಾಯಕತ್ವದಲ್ಲಿ ಈ ಕುರುಡುಮಲೆಯಲ್ಲಿ ಪಂಚಾಯತಿನ ಬರ್ಬೇಕು ನೋಡು. ಕಾಂಗ್ರೆಸ್ ಪಕ್ಷದ 80% ಮತ ಬರ್ಬೇಕು. 28ಕ್ಕೆ 80 ಬರ್ಬೇಕು ನಿನ್ನಿಂದ. ಇನ್ನೂ ಒಂದು ಹೇಳ್ತಾ ಇದ್ದೀನಿ ನೋಡು, ಅವರು ಒಂದು ತಾಲೂಕಲ್ಲ ಒಬ್ಬರೇ ಕ್ಯಾಂಡಿಡೇಟು. ನೀನು ಏನಾದ್ರು ಕೆಲಸ ಇದ್ರೆ ನಾವು ತಪ್ಪಾಗಿ ಹೇಳಿದ್ರಿಂದ ನಮ್ಮ ನಂಬರ್ಗಳೆಲ್ಲ ಇಟ್ಕೊ, ನಂದಾಗ್ಲಿ, ರಾಜೇಂದ್ರ ಗೌಡ ಆಗ್ಲಿ, ಮುತ್ತೂರ್ ಚೀನಂದಾಗ್ಲಿ, ಯಾರ್ದು ನೋಡ. ಇವಾಗ ಅವ್ರಿದ್ದಲ್ಲ ಗ್ಯಾರಂಟಿ ಅಂತ ಅವ್ರದ್ದು ಮಂಜು ಎಲ್ರದ್ದು ಒಂದು 5-6 ನಂಬರ್ ಇಟ್ಕೊ. ಒಬ್ರು ಸಿಗದೆ ಇದ್ರೆ ಒಬ್ರು ಸಿಗ್ತಾರೆ, ನಿನ್ ಕಷ್ಟ ಪರಿಹಾರ ಆಗುತ್ತೆ. ನೀನು ಅದಕ್ಕೇನು ಭಯಪಡ. ಯಾಕಂದ್ರೆ ಒಬ್ಬರೇ ಈ ಕಡೆ ಫೋನ್ ಬರ್ತಾ ಇತ್ತೆ, ಈ ಕಡೆ ಫೋನ್ ಬರ್ತಾ ಇತ್ತೆ, ಪಾಪ ಇರುತ್ತೆ. ಆ ಒತ್ತಡಿ ಇರೋದಕ್ಕ ಅದೇನು ಇದು ಮಾಡೋಕೆ ಹೋಗ್ಬೇಡ. ನಮ್ಗೆಲ್ಲ ಮಾಡು, ನಿನ್ ಕೆಲಸ ಆಗ್ಬೇಕು ಅಷ್ಟೇ ಅಲ್ಲ. ಪೊಲೀಸ್ ಆಗ್ಲಿ, ರೆವಿನ್ಯೂ ಆಗ್ಲಿ, ನಮ್ಮ ಎಲ್ಲ ಫೋನ್ ನಂಬರ್ ಇಟ್ಕೊ ಮಾಡು. ನಿನ್ನ ಕಾಂಗ್ರೆಸ್ ನಲ್ಲಿ ಒಂದೇ ಒಂದು ಹೇಳ್ತೀನಿ ನೋಡು, ಎಲ್ಲಾ ಜಾತಿ ವರ್ಗಕ್ಕೂ ಅಧಿಕಾರ ಸಿಗ್ಬೇಕಂದ್ರೆ ಒಂದೇ ಒಂದು ಕಾಂಗ್ರೆಸ್ ಪಕ್ಷ. ಬೇರೆ ಸಿಗುತ್ತೇನೆ ಎಲ್ಲಿ ಸಿಗಲ್ಲ. ಅದರಲ್ಲಿನೂ ನಿಮ್ಮ ಮೈನಾರಿಟಿಗೆ ಮುತುವರ್ಜಿ ಕೊಟ್ಟು ಪ್ರಥಮ ಸ್ಥಾನ ಕೊಡೋದು ಕೂಡ ಕಾಂಗ್ರೆಸ್ ನಲ್ಲೇ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕೂಡ, ಎಲ್ಲಾ ಜನಾಂಗದವರು ಕೂಡ ಇದಕ್ಕೆ ಸಹಕರಿಸಿ ಮುಂದಕ್ಕೆ ಆದಿನಾರಾಯಣಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತೀರಿ ಅಂತೇಳಿ ನನ್ನ ಮಾತು ಮುಕ್ತಾಯ ಮಾಡ್ತಾರೆ. ಭಾರತ್ ಮಾತಾ ಕಿ ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿಗೆ ಮಾಶೇರೆ. ಇವತ್ತಿನ ದಿವಸ ಕುರುಡುಮಲೆಯಲ್ಲಿ ಈ ದೀರ್ಘ ಸುಮಂಗಲಿ ಬಗ್ಗೆ ಪೂರ್ವಾನುಭವ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೊನ್ನೆ ಆದಿನಾರಾಯಣವರು ಈ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾರು ಮಾತಾಡ್ಬೇಡ್ರಪ್ಪ, ನೀವು ಮಧ್ಯದಲ್ಲಿ ಮಾತಾಡ್ತಾ ಇದ್ದೀರ, ನಾವು ಏನಕ್ಕೆ ಮಾತಾಡ್ಬೇಕು? ನೀವು ಯಾಕೆ ಮಾತಾಡ್ತೀರ ಮಧ್ಯದಲ್ಲಿ? ಎಲ್ಲ ಸುಮ್ಮನೆ ಎದ್ಬಿಡ್ತೀವಿ. ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂಥರ ಸಮುದ್ರ ಇದ್ದಂಗೆ. ಅದಕ್ಕೆ ಯಾರು ಬರಲಿ ಬರದೇ ಇರಲಿ ಹೋಗ್ತಾ ಇರ್ತಾರೆ. ರೈಲ್ ಹೋದಂಗೆ ಬರೋರು ಹತ್ತಾ ಇರ್ಬೋದು, ಹೋಗೋರು ಹೋಗ್ತಾ ಇರ್ಬೋದು ಅಂತ ಒಂದು ಪಕ್ಷ ಇದು. ಇದಕ್ಕೆ ಆದಂಥ ತನ್ನದೇ ಆದಂಥ ಒಂದು 100 ವರ್ಷಗಳ ಇತಿಹಾಸ ಇದೆ. ದೇಶಕ್ಕಾಗಿ ತ್ಯಾಗ ಮಾಡಿದೆ, ಅನೇಕರು ಬಲಿದಾನ ಕೊಟ್ಟಿದ್ದಾರೆ. ದೇಶನ ಅಭಿವೃದ್ಧಿ ಆಗಿದೆ, ಪ್ರತಿಯೊಂದರಲ್ಲೂ ಅಭಿವೃದ್ಧಿ ಆಗಿದೆ. ಇತ್ತೀಚೆಗೆ ಬಿಜೆಪಿಯವರು ಈ ಗೆದ್ಲುಗಳ ಹುತ್ತ ಕಟ್ಟಿದ್ರೆ ಚದಲ್ಪುಲ್ಗಳು ಪುಟ್ಟು ಕಟ್ತೆ ನೆಟ್ಟೋಚ್ ಪಾಮಲ್ ಸೇರ್ಕೊಂಡ ಆ ರೀತಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿಯವರು ದೇಶದಲ್ಲಿ. ಅವರೇ ಎಲ್ಲ ನಾವೇ ಮಾಡಿದ್ದು ಅಂತಾರೆ, ಏನೂ ಮಾಡಿಲ್ಲ. ಮೋದಿ ಏನಾದರೂ ಮಾಡಿದ್ದಾರಾ ಹೇಳಿ? ಏನಾದರೂ ಜನಕ್ಕೆ ತಲುಪುವಂತ ಕೆಲಸ ಏನಾದರೂ ಮಾಡಿದ್ರೆ ಹೇಳಿ. ಹೇಳಿ, ಒಂದೇ ಒಂದು ಕೆಲಸ ಇದ್ರೆ ಹೇಳಿ. ಏನು ಮಾಡಿಲ್ಲ.
ಯಾರಪ್ಪ ಮಾತಾಡೋದಲ್ಲಿ? ಗೋಪಾಲ್ ಸುಮ್ಮನೆ ಇರಪ್ಪ ದಯವಿಟ್ಟು. ಮೋದಿ ಏನು ಮಾಡಿಲ್ಲ, ಸುಮ್ಮನೆ ಹಿಂದೂ ಮುಸಲ್ಮಾನ್ ಒಂದು ಕ್ರಿಯೇಟ್ ಮಾಡಿದ್ದಾರೆ ದೇಶದಲ್ಲಿ, ಇನ್ನೇನು ಮಾಡಿಲ್ಲ ಅವರು. ಮಿಸುಕಿದ್ರೆ ಈತ್ನು ಪಾಟೀಲ್ ಮಾತಾಡ್ತಾನೆ, ಮುಸಲ್ಮಾನರು ಒಂದು ಓಟು ಬರಲ್ಲ ಬೇರೆ ಪಕ್ಷಕ್ಕೆ, ಎಲ್ಲ ಕಾಂಗ್ರೆಸ್ಗೆ ಹಾಕ್ತಾರೆ ಅಂತಾರೆ. ಯಾಕೆ ಹಾಕ್ತಾರೆ ಕಾಂಗ್ರೆಸ್ಗೆ? ಮುಸಲ್ಮಾನರು ಒಂದೇ ಅಲ್ಲ, ಎಲ್ಲ ಹಿಂದುಳಿದ ವರ್ಗದವರು, ಬಡವರು, ಬಗ್ಗರು ಎಲ್ಲ ಈ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಬರೀ ಇವ್ರು ನೋಡಿ ಓಟ್ ಹಾಕೋದಿಲ್ಲ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಬರೀ ಜಾತಿಗಳ ಮಧ್ಯೆ ವೈಮನಸ್ಯ ತಂದ್ಬಿಟ್ಟು ರಾಮ್ ಜ್ಯೋತಿ ಅಂತ ಅಂಟಿಸ್ಬಿಟ್ಟು ಇದು ಮಾಡಿದ್ರು. ರಾಮ್ ಜ್ಯೋತಿ ಅಯೋಧ್ಯೆಯಲ್ಲಿ ಮಾಡಿರ್ತಕ್ಕಂಥ ಜಾಗದಲ್ಲೇ ಒಬ್ಬರು ದಲಿತರು ಕಾಂಗ್ರೆಸ್ MP ಆಗಿ ಎಲೆಕ್ಟ್ ಆಗಿದ್ದಾರೆ. ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ದೇಶ ಮುನ್ನಡಿಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಹೋಗ್ಬೇಕು. ಆದ್ರೆ ನಮ್ಮ ಆದಿನಾರಾಯಣ ಅವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ, ಇತ್ತಾಯ ಕಿವಿ ಬಿಡ್ಬೇಕು, ಹೇಳ್ದವ್ರ ಮಾತು ಕೇಳಿ ಬಿಟ್ಟು ಬಿಡ್ಬೇಕು. ಪಕ್ಷ ಡೆವಲಪ್ ಆಗ್ಬೇಕು ಅಂದ್ರೆ ಪ್ರತಿಯೊಂದು ಹಳ್ಳಿಗೆ ಹೋಗ್ಬೇಕು. ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗಳಿಗೆ ಹೋಗೋಕ್ ಆಗೋದೇ ಇಲ್ಲ. ಕೆಲವು ಹಳ್ಳಿಗಳಿಗೆ ಹೋಗ್ತೀವಿ, ಕೆಲವು ಹಳ್ಳಿಗಳಿಗೆ ಹೋಗೋಕ್ ಆಗೋದಿಲ್ಲ. ಇದೊಂದು ಸಂದರ್ಭ. ಈ ಸಂದರ್ಭ ನೀವು 100% ಸದುಪಯೋಗ ಪಡಿಸ್ಕೋಬೇಕು. ಪ್ರತಿಯೊಂದು ಹಳ್ಳಿಗೆ ಹೋಗಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲಾ ಚುನಾವಣೆಗಳು ಬರ್ತಾ ಇದೆ. ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಬದ್ಧತೆ ಆಗ್ದಂಗೆ ಕೂಡ ಆಗುತ್ತೆ. ದೀರ್ಘ ಸುಮಂಗಲಿ ಭವ ಜೊತೆಗೆ ಎಲ್ಲಾ ಚುನಾವಣೆಗಳಿಗೂ ಭದ್ರತೆ ಆಗ್ದಂಗೆ ಆಗುತ್ತೆ. ಅದರಿಂದ ದಯವಿಟ್ಟು ಎಲ್ಲಾ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಗುಂಪುಗಳನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು. ಅನೇಕ ಕಡೆ ಗುಂಪುಗಳಿದ್ದಾವೆ, ಆ ಗುಂಪುಗಳನ್ನ ಸರಿ ಮಾಡ್ಕೊಂಡು ಹೋದ್ರೆ ಮಾತ್ರ ನಾವು ಗಡ್ಡಿಗೆ ಬೀಳ್ತೀವಿ, ಇಲ್ದಿದ್ರೆ ಕಷ್ಟ ಆಗುತ್ತೆ. ಆಮೇಲೆ ಅನೇಕರು ಸುಳ್ಳು ಹೇಳ್ತಾರೆ, ವಿಪರೀತ ಸುಳ್ಳು ಹೇಳ್ತಾರೆ. ನಾನು ನೀಲ್ಕಂಠೇಗೌಡನ ಬಗ್ಗೆ ನಾನು ಶಾಪದಿಂದ ಹೋಗ್ಬಿಟ್ಟು ಅಂತ ಹೇಳ್ತಾರಂತೆ, ಸುಳ್ಳು ಇಂಥವೆಲ್ಲ ಹುಟ್ಟಿಸ್ತಾರೆ. ಅದು ಪಾರ್ಟಿಗಳಲ್ಲೇ ಪಾರ್ಟಿನವ್ರನ್ನೇ ಎತ್ಕಟ್ಟೋದು. ಇದು ಬೇಕಾಗಿಲ್ಲ. ಸುಳ್ಳು ಪಳ್ಳು ಅದು ಬೂಸಿಗಳಿದ್ದಂಗೆ, ಬೂಸಿಗಳು ಬರ್ತಾ ಇರುತ್ತೆ, ಬೂಸಿಗಳು ಹೋಗ್ತಾ ಇರುತ್ತೆ. ಯಾರು ಅಂತ ಯಾರು ಮಾತಾಡೋದಿಲ್ಲ. ಯಾರು ಜ್ಞಾನ ಇರ್ತಕ್ಕಂಥವನು ಅಜ್ಞಾನಿ ಆಗಿರ್ತಕ್ಕಂಥವ್ನು ಹಂಗೆ ಮಾತಾಡ್ತಾನೆ. ದಯವಿಟ್ಟು ಅದಕ್ಕೆಲ್ಲ ಯಾರು ಕಿವಿ ಕೊಡಬೇಡ್ರಿ. ನಮ್ಗೆ ಪಕ್ಷ ಇಂಪ್ರೂವ್ ಆಗಬೇಕು. ಆದಿನಾರಾಯಣ ಈ ಸಲ ಏನಾದರೂ ಮಾಡಿ ಶಾಸಕನಾಗಿ ನಾವು ಗೆಲ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲ ಜಾತಿಯವ್ರನ್ನೂ ಒಗ್ಗೂಡಿಸ್ಕೊಂಡು ಹೋದ್ರೆ ಮಾತ್ರ ನಾವು ಗಡ್ಡಿಗೆ ಬೀಳ್ತೀವಿ. ದಯವಿಟ್ಟು ಸಣ್ಣ ಪುಟ್ಟ ಗುಂಪುಗಳನ್ನ ವೈಮನಸ್ಸೆಲ್ಲ ಮರೆತು ಬಿಟ್ಟು ಒಂದಾಗಿ ಹೋಗ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತೇನು ಕುರುಡುಮಲೆ ಪಂಚಾಯಿತಿಯ ಮೊದಲನೇ ಗ್ರಾಮ ಕುರುಡುಮಲೆಯಲ್ಲಿ ಏನು ನಮ್ಮ ದೀರ್ಘ ಸುಮಂಗಲಿ ಭವ ಮತ್ತು ಪಂಚ ಗ್ಯಾರಂಟಿ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಿಟ್ಟಿನಲ್ಲಿ ಮೊದಲನೇ ಕಾರ್ಯಕ್ರಮ ಇಲ್ಲಿ ರೂಪಿಸಿದ್ದೀವಿ. ಈ ಕಾರ್ಯಕ್ರಮದ ಪರವಾಗಿ ಈಗಾಗಲೇ 2-3 ಜನ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡಿ ತಿಳಿಸ್ಕೊಟ್ಟಿದ್ದಾರೆ. ವಿಶೇಷವಾಗಿ ಏನು ಒಂದು ಆದಿನಾರಾಯಣ ಅವರು ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇಡೀ ತಾಲೂಕಿನಲ್ಲಿ ಪ್ರತಿ ಗ್ರಾಮ ವಿಸಿಟ್ ಮಾಡಿ ಅಲ್ಲಿನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರನ್ನ ಮಾತಾಡಿಸಿ ಪಕ್ಷ ಸಂಘಟನೆ ಮತ್ತು ಪಂಚ ಗ್ಯಾರಂಟಿಗಳ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಇದೊಂದು ಕಾರ್ಯಕ್ರಮ ರೂಪಿಸ್ಕೊಂಡು ಈಗ ಸಾಗ್ತಾ ಇದೀವಿ. ಏನು ಪಂಚ ಗ್ಯಾರಂಟಿಗಳನ್ನ ನಾವು ಒಂದಷ್ಟು ಉದಾಸೀನದಿಂದ ನೋಡ್ತಾ ಇದೀವಿ. ವಿಶೇಷವಾಗಿ ಆಪೋಸಿಟ್ ಅವ್ರು ಏನ್ ಹೇಳಿದ್ರು ಅದು ತಲೆ ನಾವು ಈಗ ಅನ್ಕೊಂಡು ಹೋಗ್ತಾ ಇದೀವಿ. ಇದರಿಂದ ಎಷ್ಟು ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗಿದೆ, ಹೆಣ್ಣು ಮಕ್ಕಳನ್ನ ನಾವು ಅಲ್ಲಿ ಹೋಗಿ ಮಾತಾಡಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಈ ನಮ್ಮ ನಾಯಕರು ಏನಿದ್ದಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ಏನೋ ಸಂಕೋಚ ಪಡ್ಕೊಳ್ಳೋ ತರ ಕಾಣ್ತಾ ಇದೆ. ಕೆಲವು ಕಡೆ ಎಲ್ಲ ನಾವು ಹಳ್ಳಿಗಳಲ್ಲಿ ಹೋದಾಗ ಅವ್ರಿಗೇನೋ ಗಂಡು ಮಕ್ಳು ಕೊಡ್ಲಿಲ್ಲ, ಬರೀ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾವ್ ಹೆಂಗಪ್ಪ ಮಾತಾಡೋದು, ಈ ಸಬ್ಜೆಕ್ಟ್ ಹೆಂಗ್ ಮಾತಾಡೋದು ಅನ್ನೋದನ್ನ ಬಹಳ ಸಂಕೋಚ ಮನೋಭಾವದಿಂದ ನೋಡ್ತಾರೆ. ದಯವಿಟ್ಟು ಆ ಸಂಕೋಚ ಮನೋಭಾವನೆನ ಬಿಟ್ಬಿಡಿ. ಪಂಚ ಗ್ಯಾರಂಟಿಗಳಿಂದ ಕೇವಲ ಹೆಣ್ಣು ಮಕ್ಕಳಿಗೆ ಆರ್ಥಿಕತೆ ಆಗಿದ್ದೇ ಅಲ್ಲ, ಆ ಹೆಣ್ಣು ಮಕ್ಕಳ ಆರ್ಥಿಕತೆ ಅಥವಾ ಸ್ವಾವಲಂಬಿ ಜೀವನ ಅವ್ರು ಮಾಡ್ತಿದ್ದಾರೆ ಅಂದ್ರೆ ಗಂಡು ಮಕ್ಕಳಿಗೆ ಎಷ್ಟೋ ಹೊರೆಯನ್ನ ಕಮ್ಮಿ ಆಗ್ತದೆ. ಮತ್ತೆ ಅವ್ರ ಇಡೀ ಕುಟುಂಬನೇ ಅದರಿಂದ ಅಭಿವೃದ್ಧಿ ಪಥದಲ್ಲಿ ಸಾಕ್ತದೆ. ಇದನ್ನ ನಾವು ಏನು ನಮ್ಮ ನಾಗರಿಕರಿದ್ದಾರೆ ಆ ಗ್ರಾಮದಲ್ಲಿ ಇರುವಂತ ಹೆಣ್ಮಕ್ಳು ಗಂಡು ಮಕ್ಳಾಗ್ಬೋದು, ಅವ್ರಿಗೆ ನಾವು ಮನವರಿಕೆ ಮಾಡ್ಬೇಕು. ಈಗೇನು ನಮ್ಮ ಹಿರಿಯರು ಶ್ರೀನವ್ರು ಹೇಳಂಗೆ ಇನ್ನೇನು ಜಿಲ್ಲಾ ತಾಲೂಕ್ ಪಂಚಾಯತಿ ಇರೋದೇ, ಗ್ರಾಮ ಪಂಚಾಯತಿ ಬರೋದಿದೆ. ಇದೇ ನಮ್ಮ ಅಸ್ತ್ರ. ಬೇರೆ ಸರ್ಕಾರಕ್ಕೆ ಯಾವ ಅಸ್ತ್ರನೂ ಇಲ್ಲ. ನಮ್ಮಲ್ಲಿ ಈ ತರ 5 ಪಂಚ ಗ್ಯಾರಂಟಿಗಳು ಕೊಟ್ಟಿರೋ ಅಸ್ತ್ರ ಇದೆ. ಈಗ ಎಲೆಕ್ಷನ್ ನಡಿಬೇಕಾದ್ರೆ ಬರೀ 500,000 ಕೊಟ್ಟು ಓಟ್ ಹಾಕ್ಸ್ಕೊಂತಾರೆ. ಆದ್ರೆ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಕಮ್ಮಿ 2023 ಆಗಸ್ಟ್ ಇಂದ ಈಗ ಜನವರಿವರೆಗೂ ಕ್ಲಿಯರ್ ಆಗಿದೆ. 2-3 ದಿವಸದಲ್ಲಿ ಫೆಬ್ರವರಿದು ಬೀಳುತ್ತೆ. ಹೆಚ್ಚು ಕಮ್ಮಿ ಅಪ್ಡೇಟ್ ಇದೆ. ಈಗ ಫೆಬ್ರವರಿವರೆಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಹಾಕಿರೋಂಥದ್ದು ಇದೆ.
ದಯವಿಟ್ಟು ಇದನ್ನ ಅವ್ರಿಗೆ ಮನವರಿಕೆ ಮಾಡಿ ಅದನ್ನ ಓಟಾಗಿ ಪರಿವರ್ತನೆ ಮಾಡಿ ಕಾಂಗ್ರೆಸ್ ಪಕ್ಷ ಮೊದಲು ಹೇಳಿದ್ದೇನು ಈಗ ಮಾಡ್ತಾ ಇರೋದೇನು ಅನ್ನೋದನ್ನ ನಾವು ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟು ದಯವಿಟ್ಟು ಎಲ್ಲಾ ರೀತಿಯಲ್ಲೂ ಗ್ರಾಮ ಪಂಚಾಯತಿ ಜಿಲ್ಲಾ ತಾಲೂಕ್ ಪಂಚಾಯತಿ ಇರ್ಬೋದು ಮುಂದಿನ ಶಾಸಕರ ಎಲೆಕ್ಷನ್ ಅಲ್ಲಿ ಇರ್ಬೋದು ಕೂಡ ನಾವು ಖಂಡಿತ ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಮನವರಿಕೆ ಮಾಡಿಕೊಟ್ರೆ ನಮ್ಮ ಎಲ್ಲಾ ಬೂತ್ಗಳಲ್ಲೂ ಲೀಡ್ ಬರುವಂತದ್ದು ಗ್ಯಾರಂಟಿ ಅಂತ ಬರ್ದಿಟ್ಕೊಳ್ಳೋಣ. ಅದಕ್ಕೆ ದಯವಿಟ್ಟು ನೀವೇನಿಲ್ಲೆಲ್ಲ ನಾಯಕರು ಸೇರಿದಿರಿ, ನೀವೆಲ್ಲರೂ ಕೂಡ ಮುಂದೆ ಏನು ಹಳ್ಳಿಗಳಿಗೆ ಹೋದಾಗ ನಾವೆಲ್ಲ ಕೂತಾಗ ಎದ್ದಾಗ ಇದ್ರ ಬಗ್ಗೆ ನಾವು ಮನವರಿಕೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸಿ 4 ಮಾತುಗಳಾಡಲು ಅವಕಾಶ ಕೊಟ್ಟ ಧನ್ಯವಾದಗಳು. ಮಾತಾಡ್ಬೇಕು ದಯವಿಟ್ಟು. ಇದು ನರೇಗಾ ಯೋಜನೆ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅವರು ತಂದಿದ್ದಂತ ಯೋಜನೆ. ಪ್ರತಿಯೊಂದು ಗ್ರಾಮದಲ್ಲೂ ಯಾವ MLA ಫಂಡು ಬೇಕಾಗಿಲ್ಲ, ಯಾವ MP ಫಂಡು ಬೇಕಾಗಿರ್ಲಿಲ್ಲ. ಬರೀ ನರೇಗಾದಲ್ಲೇ ನಮ್ಮ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ವಿ. ಈಗ ಯಾವ್ದೋ ಜಿ ರಾಮ್ಜಿ ಅಂತ ತಂದ್ಬಿಟ್ಟು ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದುಕೊಂಡು ಜಿ ರಾಮ್ಜಿ ಅಂತ ಹಾಕ್ಬಿಟ್ಟು ಅದಕ್ಕೆ ಯೋಜನೆನೂ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಕೊಡೋದಂತೆ. ಇದುವರೆಗೂ ಒಂದು ಕೆಲಸನೂ ಆಗಿಲ್ಲ, ಆಗೋದು ಇಲ್ಲ. ಕಾಂಟ್ರಾಕ್ಟ್ ಕೊಟ್ಟರೆ ಊರು ಇರ್ತದ. ಪ್ರತಿಯೊಂದು ಹಳ್ಳಿನಲ್ಲೂ ಪ್ರತಿಯೊಬ್ಬ ಕೂಲಿವರೆಗೂ 450 ರೂಪಾಯಿ ಕೂಲಿ ಸಿಗ್ತಾ ಇತ್ತು. ಅದನ್ನೆಲ್ಲ ಕಂಪ್ಲೀಟ್ ಮುಂದುವರಿಸ್ಬಿಟ್ಟಿದ್ದಾರೆ. ಅದು ಯಾರಿಗೂ ಕೂಲಿ ಸಿಕ್ಕೋದಿಲ್ಲ, ಏನು ಸಿಕ್ಕೋದಿಲ್ಲ. ಜೀರಾಮಜಿ ಬಗ್ಗೆ, ನರೇಗಾ ಬಗ್ಗೆ ಪ್ರತಿಯೊಬ್ರು ಮಾತಾಡ್ಬೇಕು, ಪ್ರತಿಯೊಂದು ಹಳ್ಳಿನಲ್ಲೂ ಮಾತಾಡ್ಬೇಕು. ಈ ವಿಷಯ ಮಾತ್ರ ಯಾವಾಗ್ಲೇ ನಮ್ಗೆ ಅರ್ಥ ಆಗೋದು, ಗ್ರಾಮದ ಅಭಿವೃದ್ಧಿ ಆಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.